ದೇಶದ 32 ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಇವತ್ತಿನಿಂದ 32 ಏರ್ಪೋರ್ಟ್ಗಳು ಪುನರ್ ಆರಂಭ ಆಗ್ತಾ ಇದೆ. ಯುದ್ಧದ ಸ್ಥಿತಿಯ ಹಿನ್ನೆಲೆ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಅಧಂಪುರ್, ಅಂಬಾಲಾ, ಅಮೃತಸರ್, ಅವಂತಿಪುರ್, ಬಠಿಂಡಾ, ಭೂಜ್, ಬಿಕನೇರ್, ಚಂಡೀಗಢ, ಹಲ್ವಾರ, ಹಿಂಡೋನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್, ಕಾಂಡ್ಲಾ, ಕಾಂಗ್ರಾ, ಕೆಶೋರ್, ಕಿಶಾನ್ಗರ್, ಕುಲು ಮನಾಲಿ, ಲೇಹ್, ಇದರ ಜೊತೆಗೆ ಲುಧಿಯಾನ, ಮುಂದ್ರಾ, ನಾಲಿಯಾ, ಪಠಾಣ್ಕೋಟ್, ಪಟಿಯಾಲ, ಪೋರ್ಬಂದರ್, ರಾಜ್ಕೋಟ್, ಸರ್ಸಾವಾ, ಶಿಮ್ಲಾ, ಶ್ರೀನಗರ್, ತೊಯ್ಸೆ ಮತ್ತು ಉತ್ತರ್ಲಾಯ್ ಈ ಎಲ್ಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಈಗ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಮತ್ತೆ ಈ ಎಲ್ಲ ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ದೇಶದ 32 ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಇವತ್ತಿನಿಂದ 32 ಏರ್ಪೋರ್ಟ್ಗಳು ಪುನರ್ ಆರಂಭ ಆಗ್ತಾ ಇದೆ. ಯುದ್ಧದ ಸ್ಥಿತಿಯ ಹಿನ್ನೆಲೆ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಅಧಂಪುರ್, ಅಂಬಾಲಾ, ಅಮೃತಸರ್, ಅವಂತಿಪುರ್, ಬಠಿಂಡಾ, ಭೂಜ್, ಬಿಕನೇರ್, ಚಂಡೀಗಢ, ಹಲ್ವಾರ, ಹಿಂಡೋನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್, ಕಾಂಡ್ಲಾ, ಕಾಂಗ್ರಾ, ಕೆಶೋರ್, ಕಿಶಾನ್ಗರ್, ಕುಲು ಮನಾಲಿ, ಲೇಹ್, ಇದರ ಜೊತೆಗೆ ಲುಧಿಯಾನ, ಮುಂದ್ರಾ, ನಾಲಿಯಾ, ಪಠಾಣ್ಕೋಟ್, ಪಟಿಯಾಲ, ಪೋರ್ಬಂದರ್, ರಾಜ್ಕೋಟ್, ಸರ್ಸಾವಾ, ಶಿಮ್ಲಾ, ಶ್ರೀನಗರ್, ತೊಯ್ಸೆ ಮತ್ತು ಉತ್ತರ್ಲಾಯ್ ಈ ಎಲ್ಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಈಗ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಮತ್ತೆ ಈ ಎಲ್ಲ ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ದೇಶದ 32 ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಇವತ್ತಿನಿಂದ 32 ಏರ್ಪೋರ್ಟ್ಗಳು ಪುನರ್ ಆರಂಭ ಆಗ್ತಾ ಇದೆ. ಯುದ್ಧದ ಸ್ಥಿತಿಯ ಹಿನ್ನೆಲೆ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಅಧಂಪುರ್, ಅಂಬಾಲಾ, ಅಮೃತಸರ್, ಅವಂತಿಪುರ್, ಬಠಿಂಡಾ, ಭೂಜ್, ಬಿಕನೇರ್, ಚಂಡೀಗಢ, ಹಲ್ವಾರ, ಹಿಂಡೋನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್, ಕಾಂಡ್ಲಾ, ಕಾಂಗ್ರಾ, ಕೆಶೋರ್, ಕಿಶಾನ್ಗರ್, ಕುಲು ಮನಾಲಿ, ಲೇಹ್, ಇದರ ಜೊತೆಗೆ ಲುಧಿಯಾನ, ಮುಂದ್ರಾ, ನಾಲಿಯಾ, ಪಠಾಣ್ಕೋಟ್, ಪಟಿಯಾಲ, ಪೋರ್ಬಂದರ್, ರಾಜ್ಕೋಟ್, ಸರ್ಸಾವಾ, ಶಿಮ್ಲಾ, ಶ್ರೀನಗರ್, ತೊಯ್ಸೆ ಮತ್ತು ಉತ್ತರ್ಲಾಯ್ ಈ ಎಲ್ಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಈಗ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಮತ್ತೆ ಈ ಎಲ್ಲ ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ದೇಶದ 32 ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಇವತ್ತಿನಿಂದ 32 ಏರ್ಪೋರ್ಟ್ಗಳು ಪುನರ್ ಆರಂಭ ಆಗ್ತಾ ಇದೆ. ಯುದ್ಧದ ಸ್ಥಿತಿಯ ಹಿನ್ನೆಲೆ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಅಧಂಪುರ್, ಅಂಬಾಲಾ, ಅಮೃತಸರ್, ಅವಂತಿಪುರ್, ಬಠಿಂಡಾ, ಭೂಜ್, ಬಿಕನೇರ್, ಚಂಡೀಗಢ, ಹಲ್ವಾರ, ಹಿಂಡೋನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್, ಕಾಂಡ್ಲಾ, ಕಾಂಗ್ರಾ, ಕೆಶೋರ್, ಕಿಶಾನ್ಗರ್, ಕುಲು ಮನಾಲಿ, ಲೇಹ್, ಇದರ ಜೊತೆಗೆ ಲುಧಿಯಾನ, ಮುಂದ್ರಾ, ನಾಲಿಯಾ, ಪಠಾಣ್ಕೋಟ್, ಪಟಿಯಾಲ, ಪೋರ್ಬಂದರ್, ರಾಜ್ಕೋಟ್, ಸರ್ಸಾವಾ, ಶಿಮ್ಲಾ, ಶ್ರೀನಗರ್, ತೊಯ್ಸೆ ಮತ್ತು ಉತ್ತರ್ಲಾಯ್ ಈ ಎಲ್ಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಈಗ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಮತ್ತೆ ಈ ಎಲ್ಲ ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ದೇಶದ 32 ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಇವತ್ತಿನಿಂದ 32 ಏರ್ಪೋರ್ಟ್ಗಳು ಪುನರ್ ಆರಂಭ ಆಗ್ತಾ ಇದೆ. ಯುದ್ಧದ ಸ್ಥಿತಿಯ ಹಿನ್ನೆಲೆ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಅಧಂಪುರ್, ಅಂಬಾಲಾ, ಅಮೃತಸರ್, ಅವಂತಿಪುರ್, ಬಠಿಂಡಾ, ಭೂಜ್, ಬಿಕನೇರ್, ಚಂಡೀಗಢ, ಹಲ್ವಾರ, ಹಿಂಡೋನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್, ಕಾಂಡ್ಲಾ, ಕಾಂಗ್ರಾ, ಕೆಶೋರ್, ಕಿಶಾನ್ಗರ್, ಕುಲು ಮನಾಲಿ, ಲೇಹ್, ಇದರ ಜೊತೆಗೆ
लुधियाना, मुंद्रा, नालिया, पठानकोट, पटियाला, पोरबंदर, राजकोट, सरसावा, शिमला, ಶ್ರೀನಗರ್, ತೊಯ್ಸೆ ಮತ್ತು ಉತ್ತರ್ಲಾಯ್ ಈ ಎಲ್ಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಈಗ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಮತ್ತೆ ಈ ಎಲ್ಲ ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ದೇಶದ 32 ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಇವತ್ತಿನಿಂದ 32 ಏರ್ಪೋರ್ಟ್ಗಳು ಪುನರ್ ಆರಂಭ ಆಗ್ತಾ ಇದೆ. ಯುದ್ಧದ ಸ್ಥಿತಿಯ ಹಿನ್ನೆಲೆ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಅಧಂಪುರ್, ಅಂಬಾಲಾ, ಅಮೃತಸರ್, ಅವಂತಿಪುರ್, ಬಠಿಂಡಾ, ಭೂಜ್, ಬಿಕನೇರ್, ಚಂಡೀಗಢ, ಹಲ್ವಾರ, ಹಿಂಡೋನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್, ಕಾಂಡ್ಲಾ, ಕಾಂಗ್ರಾ, ಕೆಶೋರ್, ಕಿಶಾನ್ಗರ್, ಕುಲು ಮನಾಲಿ, ಲೇಹ್ ಇದರ ಜೊತೆಗೆ ಲುಧಿಯಾನ, ಮುನ್ರಾ, ನಾಲಿಯಾ, ಪಠಾಣ್ಕೋಟ್, ಪಟಿಯಾಲ, ಪೋರ್ಬಂದರ್, ರಾಜ್ಕೋಟ್, ಸರ್ಸಾವಾ, ಶಿಮ್ಲಾ, ಶ್ರೀನಗರ್, ತೊಯ್ಸೆ ಮತ್ತು ಉತ್ತರ್ಲಾಯ್ ಈ ಎಲ್ಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಈಗ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಮತ್ತೆ ಈ ಎಲ್ಲ ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ದೇಶದ 32 ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಇವತ್ತಿನಿಂದ 32 ಏರ್ಪೋರ್ಟ್ಗಳು ಪುನರ್ ಆರಂಭ ಆಗ್ತಾ ಇದೆ. ಯುದ್ಧದ ಸ್ಥಿತಿಯ ಹಿನ್ನೆಲೆ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಅಧಂಪುರ್, ಅಂಬಾಲಾ, ಅಮೃತಸರ್, ಅವಂತಿಪುರ್, ಬಠಿಂಡಾ, ಭೂಜ್, ಬಿಕನೇರ್, ಚಂಡೀಗಢ, ಹಲ್ವಾರ, ಹಿಂಡೋನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್, ಕಾಂಡ್ಲಾ, ಕಾಂಗ್ರಾ, ಕೆಶೋರ್, ಕಿಶಾನ್ಗರ್, ಕುಲು ಮನಾಲಿ, ಲೇಹ್ ಇದರ ಜೊತೆಗೆ ಲುಧಿಯಾನ, ಮುನ್ರಾ, ನಾಲಿಯಾ, ಪಠಾಣ್ಕೋಟ್, ಪಟಿಯಾಲ, ಪೋರ್ಬಂದರ್, ರಾಜ್ಕೋಟ್, ಸರ್ಸಾವಾ, ಶಿಮ್ಲಾ, ಶ್ರೀನಗರ್, ತೊಯ್ಸೆ ಮತ್ತು ಉತ್ತರ್ಲಾಯ್ ಈ ಎಲ್ಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಈಗ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಮತ್ತೆ ಈ ಎಲ್ಲ ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ದೇಶದ 32 ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಇವತ್ತಿನಿಂದ 32 ಏರ್ಪೋರ್ಟ್ಗಳು ಪುನರ್ ಆರಂಭ ಆಗ್ತಾ ಇದೆ. ಯುದ್ಧದ ಸ್ಥಿತಿಯ ಹಿನ್ನೆಲೆ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಅಧಂಪುರ್, ಅಂಬಾಲಾ, ಅಮೃತಸರ್, ಅವಂತಿಪುರ್, ಬಠಿಂಡಾ, ಭೂಜ್, ಬಿಕನೇರ್, ಚಂಡೀಗಢ, ಹಲ್ವಾರ, ಹಿಂಡೋನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್, ಕಾಂಡ್ಲಾ, ಕಾಂಗ್ರಾ, ಕೆಶೋರ್, ಕಿಶಾನ್ಗರ್, ಕುಲು ಮನಾಲಿ, ಲೇಹ್ ಇದರ ಜೊತೆಗೆ ಲುಧಿಯಾನ, ಮುನ್ರಾ, ನಾಲಿಯಾ, ಪಠಾಣ್ಕೋಟ್, ಪಟಿಯಾಲ, ಪೋರ್ಬಂದರ್, ರಾಜ್ಕೋಟ್, ಸರ್ಸಾವಾ, ಶಿಮ್ಲಾ, ಶ್ರೀನಗರ್, ತೊಯ್ಸೆ ಮತ್ತು ಉತ್ತರ್ಲಾಯ್ ಈ ಎಲ್ಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಈಗ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಮತ್ತೆ ಈ ಎಲ್ಲ ಏರ್ಪೋರ್ಟ್ಗಳನ್ನ ರೀಓಪನ್ ಮಾಡಲಾಗಿದೆ.